ನನ್ನ ಸ್ವಂತ ಗಂಡಾದ ಮಂಜುನಾಥ್ ಅನ್ನೋರು. ಅವರಿಗೆ ನನಗೆ ಮದುವೆ ಆಗಿ ನಂದು 2 ಡೈವರ್ಸ್ ಆಗಿರೋದು ಅನ್ನೋದು ಪ್ರತಿಯೊಂದೂ ಗೊತ್ತು. ಹೋಗಿ ಎಲ್ಲ ನ್ಯೂಸಲ್ಲೂ ಬೇರೆ ಕಡೆ ಎಲ್ಲರೂ ಸುಳ್ಳು ಸುದ್ದಿ ಹದಿಸ್ತಾ ಇದ್ದಾನೆ. ಏನಂತಂದ್ರೆ ನಾನು 3-4 ಮದುವೆ ಆಗಿದೆ ಅಂತ. 2 ಮದುವೆ ಆಗಿ ಡೈವರ್ಸ್ ಆಗಿರೋದು ನೋಡಿದ್ದಾನೆ. ಏನ್ ಡೈವರ್ಸ್ ಅಲ್ಲಿ ಮೆನ್ಷನ್ ಮಾಡಿದಾರಂತೂ ನೋಡಿದ್ದಾನೆ. ಆದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ಬೇರೆ ನ್ಯೂಸ್ ಚಾನಲ್ ಅಲ್ಲಿ ನಂದು ಓಪನ್ ಫೋಟೋಸ್ಗಳೆಲ್ಲ ಹಾಕ್ಸಿ ನಮ್ಮ ಅಪ್ಪ ಅಮ್ಮಂದೆಲ್ಲ ಫೋಟೋಸ್ಗಳು ಹಾಕಿ ನಾನು 25 ಲಕ್ಷ ಕೊಟ್ಟಿದ್ದೀನಿ, 50 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೀನಿ ಅಂತೆಲ್ಲ ಸುಳ್ಳು ಆರೋಪ ಹೊತ್ಕೊಂಡ್ ಬಂದಿದ್ದಾನೆ. ಎಷ್ಟೊಂದು ಸುಳ್ಳು ಹೇಳ್ತಿದ್ದಾನೆ. ಅವನಿಗೆ ನಾನು ಆನ್ಸರ್ ಕೊಡ್ಲೇಬೇಕು. ಯಾಕೆ ಅಂದ್ರೆ ನಾನು 5 ಲಕ್ಷ ಕೊಟ್ಟಿರೋ ಚೀಟಿ ದುಡ್ಡು ತೆಗೆದು 5 ಲಕ್ಷ ಅವನಿಗೆ ಕೊಟ್ಟಿರೋದನ್ನ ಮರ್ತೋಗ್ಬಿಟ್ಟ. ನನಗೆ ಚೈನ್ ಬೇಕು, ಉಂಗ್ರ ಬೇಕು ಅಂತೆಲ್ಲ ಹೇಳಿ ಇಸ್ಕೊಂಡವನು ಇವತ್ತು ಹೋಗ್ಬಿಟ್ಟು ನಾನು ಏನೋ ಕೋರ್ಟಲ್ಲೆಲ್ಲ ನಾ ಕೇಳ್ಬಿಡ್ತಾರೆ ನಾನು ಅವನಿಗೆ ಇಸ್ಕೊಂಡಿರೋದಂತ ಹೇಳ್ಬಿಟ್ಟು ನನ್ನ ಬಗ್ಗೆ 25 ಲಕ್ಷ ಇಸ್ಕೊಂಡಿದ್ದಾಳೆ, 50 ಲಕ್ಷ 50 ಗ್ರಾಮ್ ಉಂಗ್ರ ಸರ ಎಲ್ಲ ಇಸ್ಕೊಂಡಿದ್ದಾಳೆ ನನ್ನ ಹತ್ರ ಅಂತೆಲ್ಲ ಸುಳ್ಳು ಹೇಳಿದಾನೆ. ಅವನು ವಿತ್ ಡಾಕ್ಯುಮೆಂಟ್ಸ್ ನನಗೆ ತಗೊಬಂದು ತೋರಿಸ್ಬೇಕು. ಒಂದು ಕೆಟ್ಟದಾಗಿ ಒಂದು ಹುಡುಗಿನ ಸ್ವಂತ ಎಂತಿನ ಎಷ್ಟು ಚೀಪಾಗಿ ಎಲ್ಲಾ ಕಡೆ ಅವನು ವಿತೌಟ್ ಪ್ರೂಫ್ ಇಲ್ದಂಗೆ ಮಾತಾಡ್ತಿದ್ದಾನೆ. ಬೇಲ್ ತಗೊಂಡಿದ್ದಾನೆ ಅಂದರೆ ಯಾವ ತರದಲ್ಲಿ ಬೇಲ್ ಕೊಡ್ತಾರೆ ಸರ್ ಇವನಿಗೆ? ನಿನ್ನೆ ಹೋಗಿ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಆಲ್ರೆಡಿ ಅವನು 25ನೇ ತಾರೀಕು ಡಿಸೆಂಬರ್ ಅಲ್ಲಿ ಬೇಲ್ ತಗೊಂಡ್ಬಿಟ್ಟಂತೆ. ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ನನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಅವ್ನ್ ಸ್ವಂತ ಗೊತ್ತಿದ್ದು 2ನೇ ಮದ್ವೆ ಆದಾಗ್ಲೂ ಕೂಡ ನಾನು ಡೈವರ್ಸ್ ಆಗ್ಬೇಕಾದ್ರೂ ಅವನಿಗೂ ಗೊತ್ತಿತ್ತು. ಯಾಕೆಂದ್ರೆ ನನ್ನ ಮ್ಯಾನೇಜರ್ ಆಗಿದ್ದ. ಮ್ಯಾನೇಜರ್ ಆದಾಗ್ಲೂ ಆ ಮದ್ವೆಗೂ ಹಾಳು ಮಾಡಿದ್ದೆ ಇವನು. ಸ್ವಯಂ ಬಂದ್ ಇವನೇನೆ ಆ ಹುಡುಗಂಗ್ ಹೋಗಿ ಹೇಳಿ ಕೆಟ್ಟದಾಗಿ ನಾನ್ ಮದ್ವೆ ಲವ್ ಮಾಡ್ತಾ ಇದೀನಿ ಅವಳ, ನಾನು ಅವಳು ಇಷ್ಟಪಡ್ತೀನಿ, ನೀನ್ ಬಿಡ್ಲಿಲ್ಲ ಅಂದ್ರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅವನಿಗೆ ಹೇಳಿ ಅವನು ಒಬ್ಬ ಸೈಕೋ ಆಗಿ ಅವನು ನನಗೆ ಬೇಡ ಅಂತ ಹೇಳಿ ಅವನು ಡೈವರ್ಸ್ ಕೊಟ್ಟ. ಇವಾಗ ಅವ್ನು ಗೊತ್ತಿದ್ರು ಇವ್ರು ಸುಳ್ಳು ಹೇಳ್ಬಿಟ್ಟು ನಾನು ಮದ್ವೆ ಆಗಿದ್ದಾನೆ ಅಂತ ಹೇಳಿ ಹಂಗಾರೆ ಫೋಟೋಸ್ ತೋರಿಸ್ತೀನಿ. ಸುಳ್ಳು ಹೇಳಿ ಮದ್ವೆ ಆಗಿದ್ರೆ ಅವ್ರ ಅಪ್ಪ ಅಮ್ಮ ಇವ್ರು ಎಲ್ಲ ಒಪ್ಕೊಂಡು ಹೆಂಗ್ ಮಾಡ್ಕೊಂಡ್ರು ಸರ್? ಸುಳ್ಳಿಗೆ ಇವನು ತುಂಬಾ ದೊಡ್ಡದ್ ಮಾಡ್ತಾನೆ. ಹುಡುಗರು ಹೆಸರು ಅಂತ ಹೇಳಿ ಬೇರೆ ಹುಡುಗರದ್ದು ಮರ್ಯಾದೆ ಎಲ್ಲ ತೆಗೆದು ನಮ್ಮ ಅಪ್ಪ ಅಮ್ಮ ನಮ್ದು ಎಲ್ಲ ಬೀದಿಯಲ್ಲೆಲ್ಲ ಪಬ್ಲಿಷ್ ಮಾಡಿದಾನೆ. ಈ ತರ ಇವ್ನು ಸುಳ್ಳು ಹೇಳ್ತಿರೋ ಗಂಡಸಿಗೆ ಯಾವತ್ತೂ ನ್ಯಾಯ ಸಿಗ್ಬಾರ್ದು. ಯಾಕೆಂದ್ರೆ ಅವನತ್ ಏನೇ ಇದ್ರು ಬರ್ಬೇಕು, ಸಮಾಜದ ಮುಂದೆ ತಗೊಂಬಂದು ತೋರಿಸ್ಬೇಕು. ನಾನು ಹೌದು ನನ್ನ ಹತ್ರ ಈ ತರ ಡಾಕ್ಯುಮೆಂಟ್ಸ್ ಇದೆ, ಮೇಘನ್ ಕೊಟ್ಟಿರೋ ದುಡ್ಡು ಒಡವೆ ಕೊಟ್ಟಿರೋದು ಅಂತ ತೋರಿಸ್ಬೇಕು. ಇಲ್ವಾ ಇಂಥವೆಲ್ಲ ಸುಳ್ಳಿನ ಮಾತಾಡಿದಾಗ ನನ್ಗೇನ ಆಯ್ತು ಅನ್ನೋದು ಅವನ ಹೆಸರು ಬರ್ದೆ ನಾನು ಸತ್ತೋಗೋದು. ಯಾಕೆ ಅಂದ್ರೆ ಕೆಟ್ಟದಾಗೆಲ್ಲ ಇದು ಮಾಡ್ತಾ ಇದ್ದಾನೆ. ಅವ್ನು ಓಪನ್ ಆಗಿ ಹೇಳಿದಾನೆ ಅವಳು ನ್ಯೂಡ್ ಫೋಟೋಸ್ಗಳೆಲ್ಲ ಹಾಕ್ತೀನಿ ನಾನು, ಅವಳನ್ನ ಬಿಡಲ್ಲ, ಯಾವ ಲೆವೆಲಿಗೆ ತಗೊಂಡು ಹೋಗ್ತೀನಿ, ಜೈಲಿಗೆ ತಗೊಂಡು ಹೆಂಗ್ ತಾನು ಹೋಗ್ತಾನೆ ಸರ್? ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ. 2 ಡೈವರ್ಸ್ ಆಗಿರೋ ಡಾಕ್ಯುಮೆಂಟ್ಸ್ ಕೂಡ ಅವನಿಗೆ ತೋರಿಸಿದ್ದೀನಿ. ಎಲ್ಲ ಗೊತ್ತಿದ್ದು ಮದುವೆ ನಾನು ಒತ್ತಾಯಪೂರ್ವಕ ಮದುವೆ ಮಾಡಿಸಿದ್ದಾರೆ, ರೌಡಿಗಳು ಕರ್ಕೊಬಂದು ಮದುವೆ ಮಾಡಿಸಿದ್ದಾನೆ ಅಂತ ಹೇಳೋದಕ್ಕೆ ನಾಚಿಕೆ ಆಗ್ಬೇಕು ಅವನಿಗೆ. ಯಾವ ತರದಲ್ಲಿ 3 ತಿಂಗಳು ನನ್ನ ಜೊತೆ ಸಂಸಾರ ಮಾಡಿದಾನೆ ಅವಾಗಿಲ್ವಾ? ಮದುವೆಲಿ ನಗ್ನಗ್ತಾ ಇರೋದನ್ನೆಲ್ಲ ಇದಾವೆ. ಎಷ್ಟು ಸುಳ್ಳಿಗೆ ಅವನಿಗೆ ಸ್ಟಾಪೇ ಇಲ್ವಲ್ಲ ಸರ್? ನಾಳೆ ಕೋರ್ಟಿಗೆ ಹೋದಾಗ ಎಲ್ಲ ಅವನಿಗೆ ಕೊಟ್ಟಿರೋ ದುಡ್ಡು ಒಡವೆ ಎಲ್ಲ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು 25 ಲಕ್ಷ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅವ್ನು ದುಡಿಯೋದು ಬರೀ 70,000. ಅವನಿಗೆ ಹೆಂಗ್ ಬರುತ್ತೆ 25 ಲಕ್ಷ? ಅವ್ನು ನನಗೆ ಕೊಡೋದಕ್ಕೆ 25 ಲಕ್ಷ ಹೆಂಗ್ ಬರುತ್ತೆ? ನಾನು ಅವನಿಗೆ 3 ತಿಂಗಳು ದುಡ್ದು ನಾನು ಸಾಕಿದ್ದೀನಿ. ನಾನು ಅವನಿಗೆ ಕೊಡ್ಸಿರೋದು ಲ್ಯಾಪ್ಟಾಪ್ ಇವನು ಎಷ್ಟು 60 ಗ್ರಾಮ್ ಚೈನ್ ಕೊಟ್ಟಿದ್ದೀನಿ ಅವನಿಗೆ. 60 ಗ್ರಾಮ್ ಚೈನು ಉಂಗ್ರ ಎಲ್ಲ ಸೇರಿಸಿ 60 ಗ್ರಾಮ್ ಕೊಟ್ಟಿದ್ದೀನಿ. ನನ್ನವೇನೆ ಏನಿಲ್ಲ ಒಂದು 50 ಗ್ರಾಮ್ ಅವ್ರ ಮನೆಗಿದೆ. ಎಲ್ಲೋಯ್ತವೆಲ್ಲ? ನಾನು ಅದನ್ನು ಬಿಟ್ಟೆ, ಬೇಡವೇ ಬೇಡ ಬಿಟ್ಟಾಕು. ಅವ್ನು ಇಷ್ಟು ಕೀಳವಾಗಿ ಒಂದು ಸ್ವಂತ ಎಂತಿನೇ ಫೋಟೋಸ್ಗಳನ್ನೆಲ್ಲ ತಗೊಂಡೋಗಿ ಪಬ್ಲಿಕ್ ಅಲ್ಲಿ ಇನಿಸ್ಕೊಂಡು ಫೋಟೋ ಹಾಕ್ತಿದ್ದಾನೆ ಅಂತ ಗಂಡಂಗೆ ನಾನು ಮರ್ಯಾದೆ ಅಷ್ಟು ಕೊಟ್ಟರು ಬೇಡ ಬಿಟ್ಟಾಕು ಅಂತ ಬಿಟ್ರು ನನ್ನ ಮತ್ತೆ ಕೆಟ್ಟದಾಗಿ ಪ್ರೋವಾಕ್ ಮಾಡ್ತಾವನೆ ಎಲ್ಲ ಜನದ ಮುಂದೆನು. ನಾನು ಯಾವುದೇ ತರದ ನೆಕ್ಸ್ಟ್ ಸ್ಟೆಪ್ಸ್ ನಾನು ತಗೊಂತೀನಿ ಸರ್, ನಾನು ಬಿಡಲ್ಲ. ಯಾಕೆ ಅಂದ್ರೆ ಇಂಥ ಸುಳ್ಳುಗಾರಿಕೆ ಮಾಡೋ ಸುಳ್ಳು ಹುಡುಗರಿಗೆ ಯಾವತ್ತೂ ಪಶ್ಚಾತ್ತಾಪ ಆಗ್ಬೇಕು. ಯಾಕೆ ಅಂದ್ರೆ ನಾನು 2ನೇ ಮದ್ವೆ ಡೈವರ್ಸ್ ಆದಾಗ್ಲೂ ನಾನು ಹೇಳ್ದೆ ಬೇಡ ಮಂಜು ಆಗದ್ ಬೇಡ. ಯಾಕೆ ಅಂದ್ರೆ ಇದು ನೀನು ಫಸ್ಟ್ನೇ ಮದ್ವೆ, ನಿನಗೆ ಅದು ಏಟ್ ಆಗೋದು. ಯಾರನ್ನ ಅಂದಾಗ ನೋಡು 2ನೇ ಮದ್ವೆ ಆಗಿರೋ ಹುಡುಗಿನ ಮದ್ವೆ ಆಗಿದ್ದು ಇಲ್ಲ, ನಾನು ಇನ್ನೇ ಬೇಕು ಅಂತ ಕೂತ್ಕೊಂಡು ಎಷ್ಟು ಜನ ಸಾಕ್ಷಿಸ್ಬೇಕು ಸರ್? ನಾನು ಹೇಳಿರೋದನ್ನ ನಾನು ತೋರಿಸ್ತೀನಿ. ನಮ್ಮ ಮನೆ ಮುಂದೆ ಬಂದು ಕೆಟ್ಟದಾಗಿ ನನ್ನ ಬಗ್ಗೆ ಸೂಳೆಗಾರಿಕೆ ಮಾಡ್ತಾಳೆ, ಅದು ಮಾಡ್ತಾಳೆ. ಇದು ಯಾವ್ದಕ್ಕೋಸ್ಕರ? ಬರೀ ಅವ್ನು ಮಲ್ಗೋದು ಸೆಕ್ಸಿಗೋಸ್ಕರ ಅವನು ಇಷ್ಟು ಕೆಟ್ಟದಾಗ ಮಾತಾಡ್ತಾನೆ ಅಂದ್ಮೇಲೆ ಏನ್ ಹೆಣ್ಣಿಗೆ ಬೆಲೆನೇ ಇಲ್ವಾ ಇವನ ಹತ್ರ? ಇವನಿಗೆ ಬರೀ ಬೇಕು ಅಂದಾಗ ಮಲ್ಕೋಬೇಕು, ಬೇಡ ಅಂದ್ರೆ ಎದಲ್ದಿಲ್ಲ ಅಂದ್ರೆ ಹಂಗಂದ್ರೆ ಏನ್ ಬೇಕಾದ್ರೂ ಪಟ್ಟ ಕಟ್ಬಿಡ್ತಾನ. ಇವಾಗ ಅವ್ನು ಹೇಳ್ತಿರೋದಕ್ಕೆಲ್ಲ ಪ್ರತಿಯೊಂದಕ್ಕೂ ಒಂದು ಸಾಕ್ಷಿ ತರಬೇಕು, ವಿತ್ ಡಾಕ್ಯುಮೆಂಟ್ಸ್ ಬರಲಿ. ನಾನು ಲೀಗಲಿ ನಾನು ಫೈಟ್ ಮಾಡೇ ಸತಿ ನಾನು ಆನ್ಸರ್ ಕೊಡ್ತೀನಿ. ಯಾಕಂದ್ರೆ ನಾನು ಎಷ್ಟೊಂದು ಹೇಳ್ಬೇಕಂದ್ರೆ ನನ್ನಂತ ಡಾಕ್ಯುಮೆಂಟ್ಸ್ ಐತೆ. ನಾನು ಆಲ್ರೆಡಿ ಎಷ್ಟೋ ನ್ಯೂಸ್ ಚಾನೆಲ್ಸ್ಗಳಲ್ಲೆಲ್ಲ ತೋರಿಸಿದ್ದೀನಿ ನಾನು ಏನ್ ಕೊಟ್ಟಿದ್ದೀನಿ ಏನ್ ಕೊಟ್ಟಿಲ್ಲ ಅಂತೆಲ್ಲ. ಆದ್ರೆ ನಂದು ಜಾಬಿಗೂ ಕೂಡ ಕಲ್ಲು ಹಾಕಿದ್ದಾನೆ. ಹೋಗ್ಬಿಟ್ಟು ನನ್ನ ಜಾಬಲ್ಲಿ ಅವಳು ಸುಳ್ಳು ಏನೋ ಡಾಕ್ಯುಮೆಂಟ್ ಸುಳ್ಳು ಅಂತೆಲ್ಲ ಪ್ರತಿಯೊಂದು ಇಲ್ಲದೆ ಹೆಂಗೆ 5 ವರ್ಷ 6 ವರ್ಷ ನಾನು ಕೆಲಸ ಮಾಡ್ತಿದ್ದೀನಿ. ಇವ್ನಿಗೆ ನಾನು ಏಟ್ ಆಗ್ಲಿ ಅಂತಾನೆ ಮಾಡಿರೋ ರೆಕಾರ್ಡಿಂಗ್ ಕೂಡ ನನ್ನ ಹತ್ರ ಇದೆ. ನಾನು ಅದನ್ನ ಸಬ್ಮಿಟ್ ಮಾಡ್ತೀನಿ. ಇಷ್ಟು ಚೀಪಾಗಿ ಸ್ವಂತ ಎಂತಿನ ಅವ್ನು ಬೀದಿಗೆ ತರ್ತಾನೆ ಅಂತ ಅನ್ಕೊಂಡಿಲ್ಲ. ನಾನು ಬಿಡಲ್ಲ ಸರ್, ನಿಜವಾಗ್ಲೂ ಇವನಿಗೆ ಹೇಟ್ ಆಗ್ಲೇಬೇಕು. ಯಾಕೆ ಅಂದ್ರೆ ಎಂತಿ ಜೊತೆ 3 ತಿಂಗಳು ಸಂಸಾರ ಮಾಡ್ಬಿಟ್ಟು ಸೆಕ್ಸಿಗೋಸ್ಕರ ಅವಳು ಇದು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಬೀದಿಲಿ ನಿಂತ್ಕೊಂಡು ಕೆಟ್ಟದಾಗ ಹೇಳಿ ದುಡ್ಡುಗಳು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾನೆ ಅಂತ. ಹನಿ ಟ್ರ್ಯಾಪ್ ಅಂದ್ರೆ ಏನು ಅಂತ ನಾನು ಇವತ್ತು ತೋರಿಸ್ತೀನಿ. ನಾನು ಬಿಡಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ಕೋರ್ಟ್ ಮೂಲಕ ನಾನು ತಗೊಂತೀನಿ. ಇವ್ನು ಸ್ಟಾಪ್ ಮಾಡಲ್ಲ ಸರ್ ನಾನು.
ಹನಿ ಟ್ರ್ಯಾಪ್ ಅಂತ ಎಲ್ಲ ಕೆಟ್ಟದಾಗ ಹೇಳಿದಾನೆ. ನಮ್ಮ ಮನೆಗೆ 3 ತಿಂಗಳಿದ್ದಾಗ 3 ತಿಂಗಳು ನಾನೇ ನೋಡ್ಕೊಂಡಿದ್ದೀನಿ ಅವನ ಪ್ರತಿಯೊಂದಕ್ಕೂ. ಓಕೆ, ಪೆಟ್ರೋಲ್ ಇಂದಾಗ್ಲಿ ಪ್ರತಿಯೊಂದು ಎಕ್ಸ್ಪೆನ್ಸಸ್ ನಾನು ನೋಡ್ಕೊಂಡಿದ್ದೀನಿ. ಓಕೆ, ಅದು ನೀನು ಹನಿ ಟ್ರ್ಯಾಪ್ ಬಂದಾಗ ನನಗೊಂದು ತೋರಿಸ್ಬೇಕು, ವಿತ್ ಪ್ರೂಫ್ ತೋರಿಸ್ಬೇಕು. ಮೇಘಂಗೆ ಹನಿ ಟ್ರ್ಯಾಪ್ ಮಾಡ್ತಾಳೆ, ಮೇಘ ಎಲ್ಲೆಲ್ಲಿ ದುಡ್ಡು ಎಷ್ಟೆಷ್ಟು ಕೊಟ್ಟವನೆ. ಯಾಕೆ ಅಂದ್ರೆ ಅವ್ನು ದುಡಿಯೋದು ಒಂದು 70,000 ರೂಪಾಯಿ, ಇಲ್ಲ ಅವ್ನು ಹೆಂಗೆ ನನಗೆ 25 ಲಕ್ಷ ಕೊಡ್ತಾನೆ ಹೇಳಿ. ಇವಾಗ ನಾನೇ ದುಡಿಯೋಳು ಚೀಟಿ ಹಾಕ್ಬಿಟ್ಟು ನಾನೇ ಅವನಿಗೆ 5 ಲಕ್ಷ ಎತ್ಕೊಟ್ಟಿದ್ದೀನಿ. ಗೋಲ್ಡ್ ಬೇಕು ಅಂದ, ಚೈನ್ ಬೇಕು ಅಂದ, ಉಂಗ್ರ ಬೇಕು ಅಂದ, ನಾನು ಕೊಟ್ಟೆ. ನಾನು 1 ರೂಪಾಯಿ ಅವನ ಹತ್ರ ಒಂದೇ 1 ರೂಪಾಯಿ ಕೂಡ ತಗೊಂಡಿಲ್ಲ ಅವನ ಹತ್ರ. ನಾನು 1 ರೂಪಾಯಿ ತೋರಿಸ್ಬಿಡ್ಲಿ ಅವನು, ಹೌದು ಮೇಘನ ಹತ್ರ ನಾನು ಇಷ್ಟು ಕೊಟ್ಟಿದ್ದೀನಿ ಅಂತ ನಾನು ತಲೆ ಬಗ್ಗಿ ನಾನು ಅವನು ಎಲ್ಲರ ಮುಂದೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆ ಗೊತ್ತಾ, ಸುಳ್ಳು ಹೇಳೋದಕ್ಕೆ ನಿಂತ್ಕೊಂಡಿದ್ದಾನೆ ಅಂದ್ರೆ ಅಷ್ಟು ಸುಳ್ಳು ಹೇಳಬೇಕು ಒಂದು ಹೆಂಡತಿ ಬಗ್ಗೆ, ಸ್ವಂತ ಹೆಂಡತಿ ಬಗ್ಗೆ. ನಿನ್ಗೆ ಹೌದು ಇಷ್ಟೊಂದೆಲ್ಲ ಕಾರಣ ಮಾಡ್ತಿದ್ಯಲ್ಲ, ಏನಿದೆ ಫಸ್ಟ್ ಆಫ್ ಆಲ್? ಏನೂ ಇಲ್ಲ. ನೀನು ನಮ್ಮ ಮನೆಗೆ ಬಂದೆ, ನಮ್ಮ ಮನೆಗೆ ಹೇಳ್ದೆ ನನ್ನ ಕೇಸ್ ವಾಪಸ್ ತಗೋಬೇಕು, 5 ಲಕ್ಷ ಬಿಸಾಕ್ತೀನಿ ಅಂತ ನಾವು ಒಪ್ಕೊಳ್ಳಿಲ್ಲ. ನಾನು ಒಪ್ಪನಾಗೆ ಹೇಳಿದ್ದೀನಿ, ನಾನು ಸ್ಟೇಷನಲ್ಲಿ FIR ಕೂಡ ಬರ್ಸಿದ್ದೀನಿ. ಬಂದು 5 ಲಕ್ಷ ಬಿಸಾಕ್ತೀನಿ, ಕೇಸ್ ತಗೋಬೇಕು ಅಂತ ಅಮ್ಮ ಮಗ ಎಲ್ಲರೂ ಫೋನ್ ಮಾಡಿ ಕೇಳಿದ್ರು. ಇಲ್ಲ ಅಂತ ಅವ್ನು ನಮ್ಮ ಮನೆಗೆ ಬಂದುಬಿಟ್ಟು ಹೊಸ ಮನೆಗೆ ಬಂದು ಅಲ್ಲೂ ಬಂದು ಟಾರ್ಚರ್ ಕೊಟ್ಟ. ಇಷ್ಟು ಹೇಳಿ ಕಳ್ಸಿದೀವಿ, ಬೇಡ ಮಂಜು ಏನಿದ್ರು ಸ್ಟೇಷನಲ್ಲಿ ಮಾತಾಡೋಣ, ಮುಂದಕ್ಕೆ ಫರ್ದರ್ ತಾಣೋಣ ಅಂತ. ಅಷ್ಟು ಬೇಗ ಹೋಗಿ ನನ್ನ ಫೋಟೋಸು ಎಲ್ಲ ಇಷ್ಟು ನಿಂತಿರೋ ಬಟ್ಟೆಗಳು ಓಪನ್ ಇರೋದನ್ನೆಲ್ಲಾನು ತಗೊಂಡ್ಬಿಟ್ಟು ಒಂದು ಚಾನಲ್ ಅಲ್ಲಿ ಹಾಕ್ಬಿಟ್ಟು ಫುಲ್ ಪಬ್ಲಿಷ್ ಮಾಡ್ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ ದುಡ್ಡು ಕಿತ್ಕೊಂತಾರೆ, ಬಂಗಾರ ಕಿತ್ಕೊಂತಾರೆ. ಎಲ್ಲಿ ಸರ್ 1 ರೂಪಾಯಿ ತೋರಿಸ್ಬೇಕು ಸರ್ ನನಗೆ. ಅವ್ನು ತೋರಿಸಿಲ್ಲ ಅಂತಂದಾಗ ಅವನಿಗೆ ಏನು ಮಾಡಬೇಕು ಅನ್ನೋದು ನ್ಯಾಯ ನೀವು ಹೇಳ್ರಿ. ಅವ್ನಿಗೆ ಬಿಡ್ಬೇಕಾ? ಇಂಥ ಕೀಳು ಮಟ್ಟವಾಗಿ ಒಂದು ಹೆಂಡತಿಗೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಸುಳ್ಳೋಗೆಲ್ಲ ನ್ಯೂಸ್ಗಳಲ್ಲಿ ನನಗೆ 25 ಲಕ್ಷ ಹನಿ ಟ್ರ್ಯಾಪು, ನಾನು ಇದು ಅಂತ. ಸರ್ ಅವ್ನು ಓದೇ ಇಲ್ಲ LLB ಫಸ್ಟ್ ಆಫ್ ಆಲ್. ಓಕೆ, ನಾ ಬೇಡ ಬಿಡಿ, ಓದ್ಲಿಲ್ಲದ ಹಾಳಾಗೋಗ್ಲಿ, ಬಟ್ ಅದು ಒಂದು ಹೆಣ್ಣಿಗೆ ಒಂದು ಮರ್ಯಾದೆ ಕೊಡೋದಕ್ಕೂ ಗೊತ್ತಿಲ್ವಾ? ಇದೆಲ್ಲ ಒಂದು ಸಣ್ಣ ವಿಚಾರಗಳು, ಇಲ್ಲ ಮನೆಯಲ್ಲಿ ಕೂತು ಮುಗಿಸ್ಕೊಳ್ಳೋ ವಿಚಾರಗಳನ್ನ ಬೀದಿಗೆ ತಗೊಂಡೋಗಿ ನಿಲ್ಸ್ಕೊಂಡವನೆ. ಸರಿ, ನಾನು ಆನ್ಸರ್ ಕೊಡ್ತೀನಿ, ಯಾಕೆ ನನ್ನ ಹತ್ರ ಧೈರ್ಯವಾಗಿ ನನ್ನ ಆನ್ಸರ್ ಇದೆ. ನಾನು ಅವನು ಈ ತರ ಎಲ್ಲ ಮಾಡ್ದ ಅಂತ ಹೇಳ್ಬಿಟ್ಟು ನಾನು ಸತ್ತೋಗ್ಬಿಡಲ್ಲ. ನಾನು ಆನ್ಸರ್ ಕೊಟ್ಟೆ ನಾನು ಬದುಕ್ತೀನಿ. ಇಂಥ ಜನಗಳಿಗೆ ಈ ನಾಳೆ ನನಗೆ ಮಾಡಿದ್ ನಾಳೆ ಇನ್ನೊಬ್ರಿಗೂ ಮಾಡ್ತಾನೆ. ಅವ್ನು ಅನ್ಕೊಂಡವನೆ ಇವತ್ತು ನಾನು ಈ ತರ ಎಲ್ಲ ಮಾಡ್ಬಿಟ್ರೆ ನಾಳೆ ಫ್ಯಾಮಿಲಿಗಳಲ್ಲಿ ಸಂಬಂಧಿಕರಲ್ಲಿ ಯಾರು ಕೇಳಲ್ಲ, ಇನ್ನೊಂದು ಮದುವೆ ರಾಜಾರೋಷ ಮದುವೆ ಮಾಡ್ಕೋಬಹುದು ಅಂತ ಅನ್ಕೊಂಡು ಇವನ್ನೆಲ್ಲ ಮಾಡ್ತಾವನೆ. ಆಗ್ಲಿ, ಇವನಿಗೆ ಎಷ್ಟು ಕೆಟ್ಟು ಕೀಳ್ಮಟ್ಟಿಗಿದ್ದಾನೆ ಅಂತಂದ್ರೆ ನಾನು ಕೂಡ ತೋರಿಸ್ತೀನಿ. ಅವನು ನನಗೆ ವಿತ್ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್ ಅಂತ ತಗೊಂಡು ನನಗೆ ತೋರಿಸ್ಬೇಕು. ಎಲ್ಲೆಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದಾನೆ, ಯಾವ ಬಂಗಾರ ಕೊಟ್ಟವನು, ಎಲ್ಲಿ ಡ್ರಾ ಮಾಡೋನು, ಎಲ್ಲಿ ಕೊಡ್ಸೋನೆ ಅಂತ ನನಗೆ ತೋರಿಸ್ಬೇಕು. ಇವಾಗ ನಾನು ಕೊಡ್ಸಿರೋದು ಅವನಿಗೆ ದುಡ್ಡು ಕೊಟ್ಟಿದ್ದು ಪ್ರತಿಯೊಂದು ಪ್ರೂಫ್ ಇದೆ. ನಾನು ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ. ಅವ್ನು ಹಂಗೆ ಆನ್ಸರ್ ಕೊಡಬೇಕು. ಇಲ್ಲ ಅಂದ್ರೆ ಏನು ಅವ್ನಿಗೆ ಮಾಡಬೇಕು ಅಂತ ನೀವೇ ಹೇಳಿ.